ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಡೇ 1 ಚೆನ್ನಾಗಿ ಮುಗಿಸಿದ್ವಿ. ಸೊ ಡೇ 1 ನೀವೆಲ್ಲ ನೋಡಿರ್ತೀರ, ನಾವೆಲ್ಲರೂ ಅಷ್ಟು ಸ್ವಾಮಿಗಳು ಸೇರಿ ಆ ಇರುಮುಡಿ ಕಟ್ಟುವಂಥ ಪ್ರೋಸೆಸ್ಸು, ಫೈನಲಿ ಅಯ್ಯಪ್ಪನ ಒಂದು ಆರತಿ ಮಾಡಿ ನಮ್ಮಷ್ಟು ಗಾಡಿಗಳಿಗೆ ಗುರುಸ್ವಾಮಿಗಳು ಪೂಜೆ ಮಾಡಿ ನಾವೆಲ್ಲರೂ ಹೊರಟ್ವಿ. ಸೊ ಡೇ 1 ಮಾತ್ರ ಇಟ್ ವಾಸ್ ಅಮೇಝಿಂಗ್. ಯಾಕಂದರೆ ಅದು ಇಡೀ ಪಯಣದುದ್ದಕ್ಕೂ ಒಂದು ಸ್ವಾಮಿಯ ಸ್ಮರಣೆ ಜೊತೆಗೆ ನಮ್ಮ ಅಡುಗೆ ಭಟ್ರು ನಮ್ಗೆ ಅಲ್ಲಲ್ಲೇ ಅಡುಗೆ ಮಾಡಿ ಬಿಸಿ ಬಿಸಿ ಪ್ರಸಾದವನ್ನು ಕೊಡ್ತಾಯಿದ್ರು. ಡೇ 1 ಇಡೀ ಜರ್ನಿ ಒಂಥರ ಬರೀ ಟ್ರಾವೆಲಿಂಗಲ್ಲೇ ಮುಗೀತು, ನಾವೆಲ್ಲೂ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಸೊ ಟುಡೇ ಡೇ 2. ಸೊ ಡೇ 2 ನಾವು ಅಯ್ಯಪ್ಪನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಬಹುಶಃ ಇಡೀ ಶಬರಿಮಲೆಯಲ್ಲಿ ಬಹಳ ರಶ್ ಇದೆ ಅಂತ ಒಂದು ಸುದ್ದಿ ಕೇಳ್ಪಟ್ವಿ. ಹಾಗಾಗಿ ಗೊತ್ತಿಲ್ಲ ಅಯ್ಯಪ್ಪ ನಮಗೆ ಹೆಂಗೆ ಅವರ ದರ್ಶನ ಕೊಡ್ತಾರೆ ಅಂತ. ಸೊ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಈ ಡೇ 2 ನಾವೆಲ್ಲೆಲ್ಲಿ ಹೋಗ್ತೀವಿ ಅಥವಾ ಅಯ್ಯಪ್ಪನ ದರ್ಶನ ಹೇಗೆ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಇಡೀ ಅಷ್ಟು ಸ್ವಾಮಿಗಳಲ್ಲಿ ದ ಒನ್ ಆ್ಯಂಡ್ ಓನ್ಲಿ ಅಮ್ಮ ಸ್ವಾಮಿಯವರು ಇರೋದು ಶೋಭಮ್ಮ ಸ್ವಾಮಿ ಅಂತ. ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಮ್ಮ ನಮಸ್ತೆ. ಅಮ್ಮ ನಮಸ್ಕಾರ. ವಿಕ್ರಮ್ ಅವರೇ, ವಿಕ್ರಮ್ ಸ್ವಾಮಿ. ಹಾ, ವಿಕ್ರಮ್ ಸ್ವಾಮಿ ಅವರೇ. ಶಬರಿಮಲೆ ನಿನ್ನೆಯಿಂದ ನಾವು ಜರ್ನಿ ಶುರು ಮಾಡಿದ್ವಿ. ಇವತ್ತು ಡೇ 2 ಇದೀವಿ. ಹೇಳಿ ನಿಮ್ಮ ಅನುಭವನ ನಮ್ಮ ವೀಕ್ಷಕರಿಗೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬರ್ಲೇಬೇಕು ಒಂದ್ಸರಿ ಶಬರಿಮಲೆಗೆ ಮಾಲೆ ಹಾಕೊಂಡು ವಿಕ್ರಮ್ ಅವ್ರ ಜೊತೆ, ಆಮೇಲೆ ಎಲ್ಲ ನಮ್ಮ ಗುರುಗಳ ಜೊತೆ ಬಂದಿರೋ ಎಲ್ಲಾರು ಪುಟ್ ಮಕ್ಕಳಿಂದ ಹಿಡಿದು ಬಂದಿದ್ದಾರೆ. ತಾವೆಲ್ಲರೂ ಒಂದ್ಸರಿ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಎಲ್ಲರೂ ಬರ್ಬೇಕು ಅಂತ ನಾವು ಕೇಳ್ಕೊತೀವಿ. ನಿಮ್ದು ಎಷ್ಟನೇ ವರ್ಷ ಅಯ್ಯಪ್ಪ? ಇದು 2ನೇ ವರ್ಷ. ಹೋದ ವರ್ಷ ಮನೆಯವರು ಮಗ ಅವ್ರ ಜೊತೆ ಹೋಗಿದ್ವಿ. ಈ ವರ್ಷ ನಮ್ಮ ಗುಂಪು ಇನ್ನೂ ದೊಡ್ಡದಾಗಿದೆ. ಗುರುಸ್ವಾಮಿ ಅವರು ಎಲ್ಲರೂ ಬಂದಿದ್ದಾರೆ. ಒಂಥರ ಅನುಭವನೇ ಹೇಳಕ್ ಆಗಲ್ಲ, ತುಂಬಾ ಚೆನ್ನಾಗಿದೆ. ಇದು ಶೋಭಮ್ಮ ಅವರ ಮಾತು ನೋಡಿದ್ರಲ್ಲ. ಅಂದ್ರೆ ಅಯ್ಯಪ್ಪನ ದರ್ಶನ ಪಡೆಯೋದಕ್ಕೆ ವಯಸ್ಸು, ಆ ಮಿತಿ, ಆ ಒಂದು ರಿಸ್ಟ್ರಿಕ್ಷನ್ಸ್ ಆ ಥರದ್ದು ಏನು ಇರಲ್ಲ. ಅಂದ್ರೆ ನಮ್ಮ ಶಕ್ತಿ ಅಥವಾ ನಮ್ಮ ಧ್ಯಾನ ಅಥವಾ ನಮ್ಮ ಭಕ್ತಿ ಅವರಿಗೆ ತಲುಪೋ ತನಕ ನಾವು ಅಂದ್ರೆ ನಮ್ಮ ಪ್ರಯತ್ನ ಮಾಡ್ತಾನೆ ಇರ್ಬೇಕಂತೆ. ನೋಡಿ, ಬರೀ ಹಿರಿಯರು ಇವರು ನಮ್ಮ ಇಡೀ ಒಂದು ತಂಡದಲ್ಲಿ, ಅಮ್ಮ ಸ್ವಾಮಿಯವರು ಹಾಗೆ ಕಿರಿಯರು ಇವರಿಬ್ರು. ಏನ್ ನಿಮ್ಮ ಹೆಸರು? ತಾನ್ವಿ. ನಿಮ್ಮ ಹೆಸರು? ಆರ್ಯ. ಹೇಗಿತ್ತು ಅಯ್ಯಪ್ಪನ ದರ್ಶನ? ನಿನ್ನೆ ಇರುಮುಡಿ ಎಲ್ಲ ಕಟ್ಕೊಂಡು ಹೊರಟ್ರಲ್ಲ, ಹೇಗ ಅನ್ನಿಸ್ತು? ಚೆನ್ನಾಗಿತ್ತಾ? ಬೆಟ್ಟ ಹತ್ತಕ್ ರೆಡಿನಾ? ನೋಡಿದ್ರಲ್ಲ, ಇಷ್ಟು ಜನರ ಜೊತೆ ನಾನು ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಮುಂದಿನ ಇದರಲ್ಲಿ ಏನೇನು ನಾವು ಹೋಗೋ ದಾರಿ ಹೆಂಗಿರತ್ತೆ, ಬೆಟ್ಟದಲ್ಲಿ ಎಷ್ಟು ರಶ್ ಇರತ್ತೆ, ಅಯ್ಯಪ್ಪನ ದರ್ಶನ ತನಕ ಈ ವಿಡಿಯೋದುದ್ದಕ್ಕೂ ನಾನು ನಿಮ್ಮ ಜೊತೆ ಇರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಕನ್ನಿಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ, ಸುಬ್ರಹ್ಮಣ್ಯ ಸೋದರನೇ ಶರಣಮಯ್ಯಪ್ಪ, ಹರಿಹರ ಸುತನೇ ಶರಣಮಯ್ಯಪ್ಪ. ನಾವು ಶಬರಿಮಲೆಗೆ ಒಂದು 7-8 ಸರ್ತಿ ಬಂದಿರ್ಬೋದು. ಆದರೆ ಇದು ಮೊದಲನೇ ಬಾರಿಗೆ ನಮ್ಮ ಗುರುಗಳಾದಂಥ ಅರ್ಜುನ್ ಅವಧೂತ ಅವರ ಜೊತೆ ನಾವು ಬಂದಿದ್ದೀವಿ. ಇದು ಬಹಳನೇ ಸಂತೋಷ ತಂದಿದೆ ನಮಗೆ. ಇದು ಗುರುವಿನ ಜೊತೆ ಗುರು ದರ್ಶನ ಮಾಡೋದು ಅಂದರೆ ಇದು ಮಹಾ ಇದೆ ಪುಣ್ಯ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಸ್ವಾಮಿ. ಒಂದು ಹಾಡು ಹೇಳೋದ್ರ ಮೂಲಕ ನಮ್ಮೆಲ್ಲ ವೀಕ್ಷಕರಿಗೆ ಅಯ್ಯಪ್ಪನ ಒಂದು ಲೀಲೆಗಳನ್ನ ಹೇಳ್ಬೋದಾ? ಇದನ್ನ ನನ್ನ ಮೊದಲನೇ ಅನುಭವ ಅಂತ ತಿಳ್ಕೊಳ್ಳಿ. ಆಕ್ಚುಲ್ ಆಗಿ ಅಂದ್ರೆ ಅಯ್ಯಪ್ಪನ ದರ್ಶನಕ್ಕೆ ಹೋದಾಗ ನಾವು 78 ನಾವು ಹುಡುಗರಾಗಿದ್ದಾಗ ಹೋಗಿದ್ದು. ಅಂದ್ರೆ ಇದು ಎಷ್ಟನೇ ವರ್ಷ ಸ್ವಾಮಿ ನೀವು ಬರ್ತಾ? 7-8 ಸರ್ತಿ ಆಗಿರ್ಬೋದು, 8-9 ಸರ್ತಿ. ಸೊ ಆ ಒಂದು ಇದರಲ್ಲಿ ಹೇಳಬೇಕು ಅಂದ್ರೆ ಯಾವ ರೀತಿ ನಮ್ಮ ಭಾವನೆ ಇತ್ತು ಅಂದ್ರೆ, ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಹಳೆ ಹಾಡಿದೆ, ಹೇಳಿ ಸ್ವಾಮಿ. ಅದನ್ನು ಒಂದು 2 ಲೈನ್ ಹೇಳೋ ಪ್ರಯತ್ನ ಮಾಡ್ತೀನಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೆನೆಯದೆ ಇರಲಾರೆ ಸ್ವಾಮಿ ನಿನ್ನ, ನೋಡದೆ ಇರಲಾರೆ ಇನ್ನೂ ನಿನ್ನ, ನೆನೆಯದೆ ಇರಲಾರೆ ಸ್ವಾಮಿ ನಿನ್ನ.
ಬಾರಿಗೆ ಎದುರು ನಿಂತಾಗ ಹೇಳಲಾರೆನು ನನ್ನ ಎದೆಯ ವೇಗ. ಮೊದಲ ಬಾರಿಗೆ ನಿನ್ನ ಎದುರು ನಿಂತಾಗ ಹೇಳಲಾರೆನು ನನ್ನ ಎದೆಯ ವೇಗ. ನಿನ್ನ ಗುಣವನ್ನು ನೋಡಿ ಆಸೆಗಳು ಜಾರಿ ಬೇಡಿಕೆಗಳೋಡಿ ಎಲ್ಲ ಮರೆತೆ ನಂದು ನಿನ್ನ ಕಂಡಾಗ ನೆನೆಯಲಾರೆ ಸ್ವಾಮಿ ನಿನ್ನ. ನೋಡಿದರು ನೋಡಿದಾದ ಸಿಹಿಯಾಗಿ ಎದುರು ವ್ಯಾಮೋಹ. ನೋಡಿದರು ನೋಡಿದಾದ ಸಿಹಿಯಾಗಿ ಎದುರು ವ್ಯಾಮೋಹ. ಶಿವನಾತ್ಮಲಿಂಗ ಮುಟ್ಟಿದಂತೆ ಈ ದೇಹವಿಲ್ಲೇ ನಿನನೆಂಬ ಚಿಂತೆ. ಆ ಭಾಗ್ಯ ನೀನೇಕೆ ನೀಡದೆ ಹೋದೆ ನೆನೆಯದೆ ಇರಲಾರೆ ಸ್ವಾಮಿ ಶರಣಂ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸುದ್ದಿನೋಭವಂತು. ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ನಮ್ಮ ಜರ್ನಿ ಶುರು ಮಾಡಿದ್ವಿ. ನೋಡ್ತಿದ್ದೀರಾ ನನ್ನ ಹಿಂದೆ ಎಲ್ಲ ವೆಹಿಕಲ್ಗಳು ರೆಡಿಯಾಗಿ ನಿಂತಿದೆ. ಸೊ ದಟ್ ಎಲ್ಲರೂ ಶುಭ್ರವಾಗಿ ಎಲ್ಲರೂ ದೇವ್ರನ್ನ ಸ್ಮರಿಸುತ್ತಾ ಇವತ್ತಿನ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ಸ್ವಾಮಿ ಶರಣಂ ಸ್ವಾಮಿ ಶರಣಂ. ಹರಿಹರ ಸುತನೆ ಹರಿಹರ ಸುತನೆ ಸ್ವಾಮಿಯೇ ಅಯ್ಯಪ್ಪ. ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ. ಸ್ವಾಮಿಯೇ ಸ್ವಾಮಿಯೇ. ಆಗ್ಲೇ ನಾನು ಹೇಳ್ದಂಗೆ ಇವತ್ತು ನಮ್ಮ ಡೇ 2 ಜರ್ನಿನ ಶುರು ಮಾಡಿದ್ದೀವಿ. ನಾನು ಇಡೀ ದಿನ ಜರ್ನಿ ಮಾಡಿ ಇವತ್ತು ನಮ್ಮ ಗುರುಸ್ವಾಮಿಗಳ ಜೊತೆ ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ ಅಯ್ಯಪ್ಪನ ಜೊತೆನೆ ಹೋಗ್ತಾ ಇದ್ದೀವಿ. ಗುರುಸ್ವಾಮಿಗಳೇ, ಒಂದೆರಡು ಮಾತು ನಮ್ಮ ವೀಕ್ಷಕರಿಗೆ. ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ಶರಣಂ. ಧರ್ಮ ರಕ್ಷಣೆಗೋಸ್ಕರ ಧರ್ಮ ಜಾಗೃತಿಗೋಸ್ಕರ ಸ್ವಾಮಿಯ ಅವತಾರ ಆಗಿದ್ದು, ಅಂಥ ಒಂದು ರಕ್ಷಣೆಗೆ ಚ್ಯುತಿ ಬಂದಾಗ ನಾನು ಸದಾಕಾಲ ನಿಮ್ಮೆಲ್ಲರ ಜೊತೆ ಇರ್ತೀನಿ ಅಂತ ಹೇಳಿ ಅಯ್ಯಪ್ಪ ಸ್ವಾಮಿಯವರ ವಾಕ್ಯ ಆಗಿದೆ. ಅಂಥ ಒಂದು ಪರಿಸ್ಥಿತಿ ಇವತ್ತಿನ ಕಾಲಘಟ್ಟದಲ್ಲಿ ತುಂಬಾ ಕಾಣಿಸ್ತಾ ಇರೋದ್ರಿಂದ ನಾವೆಲ್ಲರೂ ಸೇರಿ ಧರ್ಮಸ್ಥಳದ ಅಯ್ಯಪ್ಪ ಸ್ವಾಮಿಯ ಯಾತ್ರೆಯನ್ನ ಕೈಗೊಂಡಿದ್ದೀವಿ. ಅದು ಧರ್ಮದ ಒಂದು ಸ್ಥಳವಾಗಿ, ಧರ್ಮಕ್ಕೆ ಒಂದು ಮೂಲವಾಗಿ, ಧರ್ಮಶಾಸ್ತ್ರನಾಗಿ ಅಯ್ಯಪ್ಪ ಸ್ವಾಮಿ ನಮ್ಮೆಲ್ಲರನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಎತ್ತಿ ಹಿಡಿಯೋದಕ್ಕೋಸ್ಕರ, ನಮ್ಮ ಒಂದು ವಿಚಾರವನ್ನ, ನಮ್ಮ ಒಂದು ಆಧ್ಯಾತ್ಮದ ಜೀವನವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ನಾವೆಲ್ಲರೂ ಇವತ್ತಿನ ದಿವಸ ಅಯ್ಯಪ್ಪ ಸ್ವಾಮಿ ಯಾತ್ರೆಯನ್ನು ಕೈಗೊಂಡಿದ್ದೀವಿ. ಅದಕ್ಕೆ ನಮ್ಮ ಕನ್ನಿ ಸ್ವಾಮಿಗಳು ಕೂಡ ಕೈ ಜೋಡಿಸಿದ್ದಾರೆ. ಇವರೆಲ್ಲ ಮುಂದಿನ ಭವಿಷ್ಯ, ಇಂತಹ ಒಂದು ಭವಿಷ್ಯ ಇವತ್ತು ಧರ್ಮದ ತಳಹದಿ ಮೇಲೆ ಇದೆ ಅಂತಂದ್ರೆ ಅದು ನಮಗೆ ಭಾರಿ ಖುಷಿ ಆಗುವಂತಹ ಒಂದು ವಿಚಾರ. ಇಂತಹ ಸನಾತನ ನಮ್ಮ ಜೊತೆ ಇರೋವರೆಗೂ ನಮ್ಮ ಧರ್ಮಕ್ಕೆ ಯಾವುದೇ ರೀತಿಯಾದಂತಹ ಚ್ಯುತಿ ಬರೋದಿಲ್ಲ ಅನ್ನುವಂತ ಒಂದು ವಿಶ್ವಾಸ ನಮಗಿದೆ. ಧನ್ಯವಾದಗಳು. ಈಗ ನಮ್ಮ ಜರ್ನಿ ಶುರು ಆಗಿದೆ. ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಅದೇ ಜರ್ನಿ ಹೋಗ್ತಾ ಇದೀವಿ ಇನ್ನುವೆ. ಸೊ ನಮ್ದು ಸ್ಲಾಟ್ ಇರೋದು ಇವತ್ತು ಸಂಜೆ 7 ಗಂಟೆಗೆ. ಹಾಗಾಗಿ ಗುರುಗಳ ಗಾಡಿ ಮುಂದೆ ಇದೆ. ಸೊ ನಾವು ತಾರಲ್ಲಿದ್ದೀವಿ. ನಮ್ಮ ಜೊತೆ ಗಾಡಿ ಓನರು ಸಂಜಯ್ ಸ್ವಾಮಿಗಳಿದ್ದಾರೆ. ಸೊ ಹಾಗೆ ಹಿಂದೆ ಕೃಷ್ಣ ಸ್ವಾಮಿಗಳಿದ್ದಾರೆ. ಈ ಇಬ್ರು ಮಹನೀಯರ ಜೊತೆ ನಮ್ಮ ಪಯಣ ಸಾಗ್ತಾ ಇದೆ. ಸ್ವಾಮಿಯೇ ಶರಣು ದೇವಿ ಶರಣು ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಭಗವಾನ್ ಶರಣು ಭಗವತಿ ಶರಣು 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 ಅಯ್ಯಪ್ಪ ಶರಣು
ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ತಂದೆ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ತಂದೆ ಶರಣಂ ಅಯ್ಯಪ್ಪ. ಎಲ್ರಿಗೂ ನಮಸ್ಕಾರ. ಇನ್ನೇನು ನಾವು ಶಬರಿಮಲೆ ಬೆಟ್ಟನ ಇನ್ನೊಂದು 5 ಕಿಲೋಮೀಟರ್ ಇದೆ. ಸೊ ನೋಡಿ, ನಮ್ಮ ಸಂಜು ಸ್ವಾಮಿಯವರು ಛಲ ಬಿಡದೆ ಅಯ್ಯಪ್ಪನ ಸ್ಮರಣೆ ಮಾಡ್ತಾ ಇಷ್ಟು ಚಳಿ ಎಸಿಲು ತಮ್ಮ ಒಂದು ದೃಢವಾದ ನಿಶ್ಚಯದಿಂದ ಹಿಂದೆ ನೋಡಿ ನಮ್ಮ ಕೃಷ್ಣ ಸ್ವಾಮಿಗಳು ಪಾಪ ಎಲ್ಲವೂ ಮುದುಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನೇನು ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ. ಬೆಟ್ಟ ಹತ್ತುತ್ತಾ ಏನೆಲ್ಲ ನಡೀತಾ ಹೋಗುತ್ತೆ ನಮ್ಮ ದಾರಿ ಉದ್ದಕ್ಕೂ ಅಂತ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ತನಕ ಸ್ವಾಮಿಯೇ. ನೋಡಿ ಎಷ್ಟು ವೆಹಿಕಲ್ಸ್ಗಳಿವೆ ಶಬರಿಮಲೆಯಲ್ಲಿ. ಇವತ್ತು ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ ಬಹುಶಃ ಬಹಳ ಜಂಗುಳಿ ಸೇರಿದ್ದಾರೆ. ನಮ್ಮ ದರ್ಶನ ಅಯ್ಯಪ್ಪನ ಜೊತೆ ಹೇಗಿರುತ್ತೆ ಅನ್ನೋದೇ ನಮ್ಗೆ ಈಗ ಒಂದು ಕಾಡ್ತಾ ಇರೋ ಪ್ರಶ್ನೆ. ನೋಡೋಣ ಅಯ್ಯಪ್ಪ ನಮ್ಗೆ ಹೇಗೆ ದರ್ಶನ ಕೊಡ್ತಾರೆ ಅಂತ. ಭಗವಾನ್ ಶರಣು ಭಗವತಿ ಶರಣು 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 ಅಯ್ಯಪ್ಪ ಭಗವತಿ ಶರಣು ಭಗವಾನ್ ಶರಣು 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 ಅಯ್ಯಪ್ಪ. ಶರಣು ಶರಣು ಅಯ್ಯಪ್ಪ ಕರಿಮಲೆ ವಾಸ ಪಾಪ ವಿನಾಶ ಶರಣು ಶರಣು ಅಯ್ಯಪ್ಪ ಕರೆಯಲು ಬರುವೆ ಕೇಳಿದ ಕೊಡುವೆ ಶರಣು ಶರಣು ಅಯ್ಯಪ್ಪ ಕರೆಯಲು ಬರುವೆ ಕೇಳಿದ ಕೊಡುವೆ ಶರಣು ಶರಣು ಅಯ್ಯಪ್ಪ. ಈಗ ನಾವು ಪಂಪ ತಲುಪಿದೀವಿ ಸ್ವಾಮಿ. ನೋಡಿ ನೀರು ಎಷ್ಟು ಉಕ್ಕಿ ಹರಿತಾ ಇದೆ ಪಂಪಾ ನದಿ. ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ ಪಂಪೆಯಲ್ಲಿ ಸ್ನಾನ ದೇವರ ಧ್ಯಾನ ನೀಗುವುದು ಎಲ್ಲ ಆಯಾಸವನ್ನ ನದಿಯಲ್ಲಿ ಬಿಡುವ ಹಣತೆಗಳ ಸಾಲು ನೋಡುವುದೇ ಭಾಗ್ಯ ತೇಲಾಡುತ್ತಿರಲು ಮೊದಲ ಸಲ ಗಿರಿಗೆ ಬರುವ ಜನರೆಲ್ಲ ಶಬರಿ ಪೀಠಕ್ಕೆ ನಮಿಸಿ ನಡೆಯುವರೆಲ್ಲ ಶರಂಗುತ್ತಿಯಾಲಿಲ್ಲಂಬಲ್. ಇಲ್ಲಿ ಕಾಯಿ ಉಡುವಂತ ಜಾಗ ಅಂದ್ರೆ ನಮ್ಮ ಹತ್ರ ಇರುಮುಡಿ ಹೊರಬೇಕಾದ್ರೆ ನಾವು ನಮ್ಗೆ ಕಾಯಿಗಳನ್ನ ಕೊಟ್ಟಿರ್ತಾರೆ. ಸೊ ಆ ಕಾಯಿಗಳಲ್ಲಿ ಒಂದು 3-4 ಕಾಯಿಗಳಿರುತ್ತೆ. ಸೊ ಮೊದಲನೇ ಕಾಯಿನ ಇಲ್ಲಿ ಹೊಡಿಬೇಕಾಗತ್ತೆ. ಶರಣು ಶರಣು ಅಯ್ಯಪ್ಪ. ಇರುಮುಡಿ ಅನ್ನೋದೇ ಅಯ್ಯಪ್ಪ ಸ್ವಾಮಿ ಮಹಿಷಿ ಮರ್ದನ ಮಾಡಿದ ಮೇಲೆ ಅವರು ಕಾಡಿಗೆ ಒಂದು ಬಟ್ಟೆ ಅಂದ್ರೆ ಒಂದು ಗಂಟಲ್ಲಿ ಮುಂದ್ಗಡೆ ಅವರ ಆಯುಧಗಳು ಅದು ಇದು, ಆದರೆ ಹಿಂದೆ ಏನೇನು ಆಹಾರ ಪದಾರ್ಥ ಏನಿರುತ್ತೆ, ಅವರು ಆಹಾರ ಸೇವಿಸಕ್ಕೆ ಏನೇನು ಬೇಕಾಗತ್ತೆ ಅವೆಲ್ಲವನ್ನು ಇಟ್ಕೊಂಡಿರ್ತಾರಂತೆ. ಹಾಗಾಗಿ ಆ ಇರುಮುಡಿ, ಆ 2 ಮುಡಿ ಸೇರಿ ಸೊ ಆ ಇರುಮುಡಿ ಅಂತ ಹೆಸರು. ಕಡಲಲೆಯ ಹಾಗೆ ಬರ್ತಿರುವ ಜನರು ಭಕ್ತಿಯೇ ಅಲ್ಲಿ ಎಲ್ಲರ ಉಸಿರು 18 ಮೆಟ್ಟಿಲ ಏರುತ್ತಲಿರಲು ಎಲ್ಲರೆದೆಯಲ್ಲಿ ಹರುಷದ ಹೊನಲು. ಪಂಪ ರೀಚ್ ಆದ ತಕ್ಷಣ ನಮ್ಮ ಒಂಥರ ಪಾಸಿಟಿವ್ ವೈಬು ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು. ಯಾಕಂದರೆ ಅಷ್ಟು ಬೆಳಗ್ಗೆಯಿಂದ ನಾವು ಜರ್ನಿ ಮಾಡಿದ್ವಿ. ಆಮೇಲೆ ಆ ಆಯಾಸ ಅದನ್ನೆಲ್ಲ ಕಳೆಯೋದಕ್ಕೆ ಪಂಪಾ ನದಿಲಿ ಒಂದೇ ಒಂದು ತೀರ್ಥ ಸ್ನಾನ ಒಂದು ಮಾಡಿದಾಗ ಅಥವಾ ಆ ಪಂಪಾ ನದಿನ ಮುಟ್ಟಿದಾಗ ನಮ್ಮ ಜೀವನದ ಅಷ್ಟು ಕರ್ಮಗಳು ದೂರ ಹೋಯ್ತು ಅಂತ ನಾನಂತೂ ಭಾವಿಸ್ತೀನಿ. ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ
ಇದೆಲ್ಲ ಮೀರಿ ನಾವು 18 ಮೆಟ್ಟಲು ತಲುಪಿದಾಗ ಏನು ನಾವು ಪಡಿ ಅಂತ ಏನು ಹೇಳ್ತೀವಿ, ಆ ಪಡಿ ಅನ್ನೋದನ್ನು ತಲುಪಿದಾಗ ನಮಗೆ ನಮ್ಮ ಜೀವನ ಸಾರ್ಥಕ ಅಂತ ಭಾವನೆ ಮೂಡುತ್ತೆ. ಯಾಕಂದರೆ ಅಷ್ಟು ಜನ ಅಯ್ಯಪ್ಪ 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 ಅಂತಿರ್ತಾರೆ. ಆ 18 ಮೆಟ್ಟಲು ನೋಡಿದ ತಕ್ಷಣ ವಾ ಅಂತ ಅನಿಸುತ್ತೆ. ಸೊ 18 ಮೆಟ್ಟಲು ಹತ್ತುವಂಥ ಸಮಯ ಬಂದೇ ಬಿಡ್ತು. ಆದರೆ ನಮ್ಮ ಒಂದು ಅಂದರೆ ನಾವು ಅಲ್ಲಿ ರೀಚ್ ಆದ ತಕ್ಷಣ ನಾವು ತಲುಪಬೇಕಾಗಿದ್ದು ಪ್ರೊಸೀಜರು ಸ್ವಲ್ಪ ಲೇಟ್ ಆಗಿದ್ದರಿಂದ ಅಥವಾ ನಾವು ಬೆಟ್ಟ ಹತ್ತೋದಕ್ಕೆ ಸ್ವಲ್ಪ ಹೆಚ್ಚು ಸಮಯ ತಗೊಂಡಿದ್ದರಿಂದ ಅಲ್ಲಿ ಹೋಗ್ತಿದ್ದಂಗೆ ಬಹುಶಃ ನಾವೇ ಅದೃಷ್ಟವಂತರು ಅಂತ ನಾನಂತೂ ಭಾವಿಸ್ತೀನಿ. ಆ ಪಡಿ ಆ 18 ಮೆಟ್ಟಲು ಹತ್ತಿದ ತಕ್ಷಣ ಅಯ್ಯಪ್ಪನ ದರ್ಶನ ಮಾಡ್ತಾನೇ ಇದ್ದೀವಿ. ಹರಿವರಾಸನಂ ಹಾಡು ಶುರು ಆಗೋಯ್ತು. ಹರಿವರಾಸನಂ ಹಾಡು ಶುರು ಆಗ್ತಿದ್ದಂಗೆ ಅಯ್ಯಪ್ಪನ ದ್ವಾರವನ್ನು ಮುಚ್ತಾರೆ. ಮತ್ತೆ ಬೆಳಗ್ಗೆ ಅಷ್ಟು ಜನ ಭಕ್ತರಿಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಶಕ್ತಮಾನಸಂ ಭರಣಲೋಲುಭಂ ನರ್ತನಾಲಸಂ. ಮೆಟ್ಲು ಏರೇ ಬಿಟ್ವಿ. ಅಯ್ಯಪ್ಪನ ದರ್ಶನ ಆಗೇ ಹೋಯ್ತು. ಹರಿವರಾಸನ ಮೂಡ್ತಾ ಇದೆ. ಎಲ್ಲೋ ಒಂಚೂರು ಬೇಜಾರು ನನಗೆ. ಯಾಕಂದರೆ ಅಯ್ಯಪ್ಪನ ಇಷ್ಟೆಲ್ಲ ಮಾಡಿ ಸರಿಯಾದ ಇನ್ನೂ ದರ್ಶನ ಸಿಗಲಿಲ್ವಲ್ಲಪ್ಪ, ಅಯ್ಯಪ್ಪ ನಿನ್ನ ಇನ್ನೊಂದ್ಸಲಿ ನಾನು ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಪಟ್ಟೆ. ಹಾಗಾಗಿ ನಾನು ಅಯ್ಯಪ್ಪನ ಸನ್ನಿಧಾನದಲ್ಲೇ ಅವತ್ತು ಉಳ್ಕೊಂಡು ಅಯ್ಯಪ್ಪನ ದೇವಸ್ಥಾನದಲ್ಲೇ ಅವತ್ತು ಮಲಗಿ ಮತ್ತೆ ಬೆಳಗಿನ ಜಾವದ ಇನ್ನೊಂದು ದರ್ಶನವನ್ನು ಮಾಡಿ ನಾನು ಮತ್ತೆ ಪುನೀತನಾದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಸೊ ಈ ಪ್ರೊಸೀಜರು ತುಪ್ಪದ ಕಾಯಿ ಅಂತ ಅನ್ನೋದು. ಅಂದರೆ ಏನು ನಾವು ಹೊರಡ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ನಾವು ಏನು ಹರಕೆ ಹೊತ್ಕೊಂಡು ತುಪ್ಪದ ಕಾಯಿನ ಒಂದು ತೆಂಗಿನಕಾಯಿ ಒಳಗೆ ತುಪ್ಪ ಹಾಕೋದ್ರ ಮೂಲಕ ನಮ್ಮನ್ನು ಕಳಿಸ್ಕೊಟ್ಟಿರ್ತಾರೋ ಅದು ನಮ್ಮ ಇಡೀ ಜರ್ನಿಲಿ ಅದನ್ನು ತುಂಬ ಹುಷಾರಾಗಿ ಕಾಪಾಡ್ಕೋಬೇಕು. ಇಲ್ಲಿ ಬಂದು ಅಯ್ಯಪ್ಪನ ದರ್ಶನ ಮಾಡಿದ್ಮೇಲೆ ಆ ತುಪ್ಪದ ಕಾಯಿನ ಹೊಡಿತಾರೆ. ಆ ಹೊಡೆದಾಗ ಒಂದು ಪ್ರತೀತಿ ಇದೆ, ಯಾರ್ದು ತುಪ್ಪ ಬಹಳ ಗಟ್ಟಿಯಾಗಿರುತ್ತೋ ಅವರು ಅವರ ಭಕ್ತಿ ಅಥವಾ ಅವರ ಒಂದು ಶ್ರದ್ಧೆ ಅಯ್ಯಪ್ಪನ ಮೇಲೆ ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿಯಾಗಿದೆ ಅಂತ ಹೇಳೋದಕ್ಕೆ ಅಂದರೆ ಮುಂಚಿಂದ ಅದೊಂದು ರೂಢಿ. ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಅಷ್ಟು ಜನ ಸ್ವಾಮಿಗಳ ನಡುವೆ ಬಹುಶಃ ನಮ್ಮ ಅಡುಗೆ ಗುಂಡನವರ ಬ್ಯಾಚಲ್ಲಿ ಒಬ್ಬರು ಬಹಳ ಗಟ್ಟಿಯಾದ ತುಪ್ಪ ಅಂದರೆ ಸ್ಪೂನಲ್ಲಿ ಹಾಕಿ ಕೆರಿಬೇಕಾಗಿತ್ತು, ಅಷ್ಟು ಮಟ್ಟಿಗೆ ಗಟ್ಟಿಯಾಗಿತ್ತು. ಅದು ಬಿಟ್ಟರೆ ಬಹುಶಃ ನಂದೇ ಒಂದು ತುಪ್ಪದ ಕಾಯಿಯಲ್ಲಿ ತುಪ್ಪ ಗಟ್ಟಿಯಾಗಿ ಬಂದಿದ್ದು ಅದನ್ನ ನೋಡಿನೇ ತುಂಬ ಖುಷಿ ಆಯಿತು. ಒಂದು ವೈಬ್ ಕ್ರಿಯೇಟ್ ಆಯಿತು. ಈ ವರ್ಷ ನನಗೆ ಒಳ್ಳೇದಾಗತ್ತೆ, ಅಯ್ಯಪ್ಪನ ಆಶೀರ್ವಾದ ನಂಗೆ ಸಿಕ್ಕಿದೆ ಅಂತ. ಸೊ ಈ ಪ್ರೊಸೀಜರ್ ಎಲ್ಲ ಮಾಡಿದ್ಮೇಲೆ ನಮ್ಮ ಗುರುಸ್ವಾಮಿಗಳು ಆ ತುಪ್ಪದ ಕಾಯಿ ಎಲ್ಲರದು ಹೊಡೆಯೋದ್ರ ಮೂಲಕ ಆ ತುಪ್ಪದ ಕಾಯಿನ ಎಲ್ಲರೂ ಅವ್ರವ್ರ ಪ್ರಸಾದನ ಹಂಚ್ಕೊಂಡು ಆದಮೇಲೆ ನಾವು ಮತ್ತೆ ಬೆಳಗಿನ ಜಾವ ಅಲ್ಲಿ ತನಕ ಉಳ್ಕೊಂಡು ನಾವು ಅಯ್ಯಪ್ಪನ ದರ್ಶನ ಮಾಡಿ ಅಯ್ಯಪ್ಪ 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 ಅಯ್ಯಪ್ಪ
ಸ್ವಾಮಿಯೇ ಶರಣಮಯ್ಯಪ್ಪ. ಬೆಳಗ್ಗೆಯಿಂದ ಕಾದಿದ್ದಕ್ಕೂ ಬಹುಶಃ ಮಧ್ಯರಾತ್ರಿಯಿಂದಲೇ ರಾತ್ರಿ ಒಂದ್ಸಲ ದರ್ಶನ ಆಯ್ತು. ಅದ್ಯಾಕೋ ನಮ್ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. ಮತ್ತೆ ನಾವು ಬೆಳಗಿನ ಜಾವ ಕ್ಯೂ ಅಲ್ಲಿ ನಿಂತ್ಕೊಂಡು ಅಯ್ಯಪ್ಪನ ದರ್ಶನ ಮಾಡ್ಲೇಬೇಕು ಅಂತ ಕಾಯ್ಕೊಂಡು ನಿಂತಿದ್ದಕ್ಕೆ ಹಿಂದೆ ನೋಡ್ತಾ ಇದ್ದೀರಾ, ಈಗಾಗ್ಲೇ ಒಂಚೂರು ಮಳೆ ಶುರು ಆಗಿದೆ. ಆಗ್ಲೇ ಸೋನೆ ಮಳೆ ಬರ್ತಾ ಇದೆ. ಆದ್ರೆ ಅಯ್ಯಪ್ಪನ ದರ್ಶನ ಮಾತ್ರ ಬಹಳ ಅದ್ಭುತವಾಗಿತ್ತು. ಅಯ್ಯಪ್ಪನಿಗೆ ಸ್ವಾಮಿಗೆ ಅಂದ್ರೆ ತುಪ್ಪದ ಅಭಿಷೇಕ, ಗಂಧದ ಅಭಿಷೇಕ, ಹಾಗೆ ಸುಪ್ರಭಾತ ಧ್ವನಿ ಕೇಳಿಸ್ತಾ ಇರ್ಬೋದು ನಿಮ್ಗೆ. ಹೇಗೆ ಅಯ್ಯಪ್ಪನ ಹರಿವರಾಸನಂ ಹೇಳಿ ಜೇಸುದಾಸ್ ಅವ್ರು ಮಲಗಿಸ್ತಾರೋ ಹಾಗೆ ಬೆಳಗಿನ ಜಾವ ಸುಪ್ರಭಾತ ಮೂಲಕ ಅಯ್ಯಪ್ಪನ ಏಳಿಸ್ತಾರೆ. ನಾವೆಲ್ಲರೂ ಸೇರಿ ಅಯ್ಯಪ್ಪನ ದರ್ಶನ ಮಾಡೋದೇ ಒಂದು ಸೌಭಾಗ್ಯ. ಸ್ವಾಮಿಯೇ ಚುಚ್ಚು ಕ್ಯಾಮ್ರಾಗೆ. புகழ் சூழ்ந்த கனகாந்தகிரி ஓங்கி எழும் ஏகாந்த ஜோதி மண்ணு எண்ணுவோர் எண்ணியது எல்லாம் தந்து பேரின்ப மழை முகிலே நீந்தறிய பிறவி பெருங்கடல் கடத்தி அருள் நிலை சேர்க்க வந்த துணையே நெடும்பாலைவன வாழ்வில் நின்ற கற்பகமே நிராலம்பமானமே பொருளே மான்களின் மடந்தையர் மருங்குற மகிழ்ந்தெம்மை வாழ்விக்கும் கருணை வடிவே வரலீலச்சல சிங்கார சுகுமார மதிவதனமே மணிகண்ணமே शांत समरस सच्चिदानंद सन्निधिயில் शरणं शरणमरुள்வாய் सदमदन प्रकाश कलस मुनि विश्वास शबरिमामलै वासने शबरिमामलै वासने. ಇನ್ನೇನು ಒಂದು 80% ಮುಗಿಸಿದ್ದೀನಿ. ಇನ್ನೇನು ಕೊನೆ ಹಂತದಲ್ಲಿದ್ದೀನಿ. ಈ ಅಯ್ಯಪ್ಪ ಸ್ವಾಮಿ ಬೆಟ್ಟದೇನು ವಿಶೇಷ ಅಂದರೆ ಬಹುಶಃ ಈ ಬೆಟ್ಟ ಹತ್ತೋದು ತುಂಬ ಸುಲಭ, ಆದರೆ ಹಿಡಿಯೋದಿದೆಯಲ್ಲ ಇಡೀ ಬಾಡಿ ಪ್ರೆಷರು ನಮ್ಮ ಕಾಲ ಮೇಲೆ ಇರುತ್ತೆ. ಸೊ ದಟ್ ಹಿಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಿಡಿಬೇಕು. ಚಂದವ್ರೆ ಹೇಳಿ, ನಿಮ್ಮ ಶಬರಿಮಲೆ ಯಾತ್ರೆ ಹೇಗಿತ್ತು? ದರ್ಶನ ಹೇಗಾಯ್ತು? ನಿಮ್ಗೆ ಏನಿಸ್ತು? ನೋಡಿ ಸ್ವಾಮಿ, ನಮಗೆ ಇಲ್ಲಿಗೆ ಬರೋ ಪ್ಲಾನು ಇರಲಿಲ್ಲ, ನಮ್ಗೆ ಐಡಿಯಾನೂ ಇರಲಿಲ್ಲ. ಗುರುಸ್ವಾಮಿಗಳು ಬನ್ನಿ ಅಂದರು, ಕರ್ಕೊಂಬಂದರು, ಬಂದಿದ್ದಷ್ಟೇ. ಅದು ಗುರುಸ್ವಾಮಿಗಳ ಜೊತೆ ಪಡಿಯಿಂದ ಹಿಡಿದು ದೇವ್ರ ತನಕ ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಆ್ಯಂಡ್ ನಾವೇ ಇನ್ನೊಂದ್ಸರಿ ಬಂದರೆ ಇಷ್ಟು ಚೆನ್ನಾಗಾಗುತ್ತೋ ಇಲ್ಲ ಗೊತ್ತಿಲ್ಲ. ಗುರುಗಳ ಜೊತೆ ಬಂದು ಇನ್ನೂ ಖುಷಿ ಆಯಿತು. ಇಷ್ಟೇ ನಮ್ಮ ಅನುಭವ. ಬೆಟ್ಟ ಹತ್ಬೇಕಾದ್ರೆ ಏನೋ ನಿಮ್ಗೆ ಕಷ್ಟ? ಏನು ಕಷ್ಟ ಅನ್ನಿಸ್ಲಿಲ್ಲ, ನಮ್ಮ ದೇಹ ಕಷ್ಟ ಅನಿಸ್ಬೇಕಿತ್ತು, ಬಟ್ ಆಗಲಿಲ್ಲ. ಫುಲ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹತ್ತಿದ್ದೀವಿ ಸ್ವಾಮಿ ನಾವು. ಹೌದು, ಅಷ್ಟೇ ಸ್ವಾಮಿ. ಖುಷಿ ಆಯ್ತು ಹಂಗಾರೆ ದರ್ಶನ ಮಾಡಿದ್ದು. ನಿಮ್ಗೆ ಹೆಂಗ ಅನಿಸ್ತು? ನಿಮ್ದು ಫಸ್ಟ್ ಟೈಮ್ ಅನ್ಸುತ್ತೆ. ಫಸ್ಟ್ ಟೈಮ್ ಕನ್ನಿಸ್ವಾಮಿಗಳು. ಹೌದು, ನಂಗೆ ಫಸ್ಟ್ ಟೈಮ್ ದರ್ಶನ ಮಾಡಿದ್ದು. ಲೈಫಲ್ಲೇ ಫಸ್ಟ್ ಟೈಮ್ ದೇವ್ರು ನೋಡಿದ್ದು. ಅಯ್ಯಪ್ಪ ಅಂತ ಹತ್ತಿದ ಬೆಟ್ಟ ಅದೇ ಫಸ್ಟ್. ತುಂಬಾ ಚೆನ್ನಾಗಿತ್ತು. ಹತ್ತಿದ್ದು ಸುಸ್ತರ ಹೊಟ್ಟಿದ್ದು ದೇವ್ರು ನೋಡಿದ ತಕ್ಷಣನೇ. ಅದಂತೂ ಓಪನ್ ಆಗಿ ಹೇಳ್ಬೋದು. ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಶಬರಿಮಲೆ ಅಯ್ಯಪ್ಪನ ದರ್ಶನ. ಜಯಂತ್ ಸ್ವಾಮಿಗಳೇ, ನಿಮ್ಮ ಅಭಿಪ್ರಾಯ ಒಂದೆರಡು ಪ್ಲೀಸ್. ನಮಗೆ ಅಯ್ಯಪ್ಪ ಸ್ವಾಮಿ ಬೆಟ್ಟ ಹತ್ತೋದ್ರಿಂದ ಹಿಡಿದು ದರ್ಶನ ಮಾಡೋ ತನಕ ಎಲ್ಲ ನಮ್ಮ ಗುರುಗಳ ಕೃಪೆನೇ. ನಾವು ಗುರುಗಳ ಜೊತೆಲೇ ದರ್ಶನ ಮಾಡಿದ್ದೀವಿ. ಅದು ನಮ್ಮ ಎಷ್ಟು ಜನ ಪುಣ್ಯನೋ ಗೊತ್ತಿಲ್ಲ ನಮಗೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಭಾಳ ಪುಣ್ಯ ಮಾಡಿದ್ವಿ ನಾವು ದರ್ಶನ ಮಾಡೋದಕ್ಕೆ. ತುಂಬ ಚೆನ್ನಾಗಿತ್ತು ಎಲ್ಲ ಯಾತ್ರೆ ಎಲ್ಲ. ಎಲ್ಲರೂ ಹೇಳಿದ್ವಿ, ನೀವು ಗುರುಗಳ ಸಾರಥಿ ಆಗಿದ್ರಿ, ನಿಮ್ಗೆ ಹೇಗೆ ಅನಿಸ್ತು? ಅಂದ್ರೆ ಗುರುಗಳ ದಾರಿ ಕರ್ಕೊಂಡು ಹೋಗ್ತಾ ಹೇಗೆ ಅನ್ನಿಸ್ತು? ಗುರುಗಳ ಜೊತೆ ದರ್ಶನ ಮಾಡುವಾಗ ಹೇಗೆ ಅನ್ನಿಸ್ತು? ನಿಮ್ಮ ಅನುಭವ ಹೇಳಿ ಸರ್. ನಮಗೆ ದಟ್ ಸೊ ಆಬ್ವಿಯಸ್, ಗುರುಗಳು ಇರ್ಬೇಕಾದ್ರೆ ನಮ್ಗೆ ಏನು ಆಗಲ್ಲ ಅನ್ನೋ ಒಂದು ಧೈರ್ಯ ಇದ್ದೇ ಇರುತ್ತೆ. ಅವ್ರು ನಮ್ಮ ಹಿಂದೆ ಇರೋವರೆಗೂ ಬೇರೆಯವ್ರು ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಧೈರ್ಯ. ಸೊ ನಾವು ನೇರವಾಗಿ ಅಯ್ಯಪ್ಪನ ದರ್ಶನ ಮುಗಿಸಿ ಬಂದಿದ್ದು ಗುರುವಾಯೂರಿಗೆ. ಸೊ ಅಲ್ಲೂ ದರ್ಶನ ಮಾಡಿ
ಕೃಷ್ಣನ ಆಶೀರ್ವಾದ ಪಡೆದು ಸಂಜೆ ಎಲ್ರಿಗೂ ಒಂದು ಟೀ ವ್ಯವಸ್ಥೆ ಇತ್ತು. ಅಂದರೆ ಆ ಹೋಟ್ಲಲ್ಲಿ ನಾವು ಎಲ್ಲಿ ಉಳ್ಕೊಂಡಿದ್ವಲ್ಲ ಆ ಹೋಟ್ಲಲ್ಲಿ ಎಲ್ಲರಿಗೂ, ಎಲ್ಲ ಸ್ವಾಮಿಗಳಿಗೂ ಒಂದು ಟೀ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಆದಮೇಲೆ ಗುರುಗಳು ಎಲ್ಲರ ಜೊತೆ ಮಾತಾಡಿ ಎಲ್ಲರೂ ಒಂದು ಖುಷಿನ ಹಂಚ್ಕೊಂಡ್ವಿ. ಸೊ ನಮ್ಮ ದರ್ಶನ ಹಿಂಗಾಯಿತು, ನಮ್ಮ ಒಂದು ಜರ್ನಿ ಹಿಂಗಾಯಿತು, ಅಥವಾ ನಮಗೆ ಈ ಥರದ್ದೆಲ್ಲ ಒಂದು ಅನುಭವ ಆಯಿತು ಅಂತ ಎಲ್ಲರೂ ಶೇರ್ ಮಾಡ್ತಾ ಹೋದ್ವಿ. ಎಲ್ಲರಿಗೂ ನಮಸ್ಕಾರ. ಕಳೆದ 3 ದಿವಸದಿಂದನೂ ಕೂಡ ಶಬರಿಮಲೆ ಯಾತ್ರೆ, ಅನಂತ ಪದ್ಮನಾಭನ ದರ್ಶನ, ಭಗವತಿಯ ಒಂದು ಅನುಗ್ರಹ ಹಾಗೂ ಕಡೆಯದಾಗಿ ಗುರುವಾಯೂರ್ ಕೃಷ್ಣನ ಒಂದು ಕೃಪಾಶೀರ್ವಾದದೊಂದಿಗೆ ನಾವು ಈ ಯಾತ್ರೆನ ಅಂತಿಮಗೊಳಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಈ ಯಾತ್ರೆನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇದೇ ರೀತಿಯಾದಂತಹ ಆಧ್ಯಾತ್ಮಿಕವಾದಂಥ ಯಾತ್ರೆಯನ್ನ ನಾವೆಲ್ಲರೂ ಕೂಡಿ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಯಾರು ದರ್ಶನವನ್ನು ಮಾಡಿರೋಲ್ಲ ಅಂಥವ್ರನ್ನ ಕರ್ಕೊಂಡು ಬಂದು ಒಂದು ವ್ಯವಸ್ಥಿತವಾಗಿ ಪ್ರತಿಯೊಂದು ದರ್ಶನ ಮಾಡಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಂಥದ್ದು. ಆ ಯಾತ್ರೆ ಇವತ್ತಿಗೆ ಸಂಪನ್ನವಾಯಿತು. ಇನ್ನು ಮುಂದೆಯೂ ಕೂಡ ಇದೇ ರೀತಿ ಯಾತ್ರೆ ನಡೀತಾನೆ ಇರುತ್ತೆ. ನಮ್ಮೆಲ್ಲರ ಜೀವನದಲ್ಲೂ ಭಗವಂತನ ಆಶೀರ್ವಾದ ಸಿಗ್ತಾನೆ ಇರುತ್ತೆ, ಕ್ಷೇತ್ರಗಳ ದರ್ಶನವಾಗ್ತಾನೆ ಇರುತ್ತೆ ಅಂತ ಹೇಳ್ತಾ ಶಬರಿಮಲೆಗೆ ಬಂದಂಥ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೂ ಹಾಗೂ ಇಡೀ ಲೋಕಕ್ಕೂ ಸುಖಿನೋ ಭವಂತು ಅನ್ನುವಂಥ ಒಂದು ಅಮೃತ ಶಬ್ದವನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ಸದಾ ಅವನ ರಕ್ಷಣೆ ಇರಲಿ, ಆಯುಸ್ಸು ಆರೋಗ್ಯ ನೆಮ್ಮದಿ ಇರಲಿ ಅಂತ ಕೇಳ್ಕೊಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಜೈ ಗುರುದೇವ. ಇದು ನಮ್ಮ ಗುರುಸ್ವಾಮಿಗಳ ಮಾತು. ಸೊ ನೋಡಿದ್ರಲ್ಲ, ಈ 3 ಎಪಿಸೋಡಲ್ಲೂ ಅಯ್ಯಪ್ಪನ ಯಾತ್ರೆ ಹೇಗೆ ವಿಜೃಂಭಣೆಯಿಂದ ನಾವು ಮುಗಿಸಿದ್ವಿ ಅಂತ. ಸೊ ಮತ್ತೊಮ್ಮೆ ನಿಮಗೆ ಅಯ್ಯಪ್ಪನ ಆಶೀರ್ವಾದ ಸಿಗಲಿ. ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತೊಮ್ಮೆ ಇನ್ನೊಂದು ಕ್ಷೇತ್ರ ಯಾತ್ರೆ ಅಥವಾ ಇನ್ನೊಂದು ವಿಭಿನ್ನವಾದ ಒಂದು ಎಪಿಸೋಡ್ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸ್ವಾಮಿಯೇ ಶರಣಮಯ್ಯಪ್ಪ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ.